ದೇವ್ರೆ ಪ್ಲೀಸ್ ದೇವ್ರೆ ಮತ್ತೆ ಎಕ್ಸಾಮ್ ಚೆನ್ನಾಗಿ ಆಗೋ ಹಾಗಾಗ್ಲಿ. ಊಟ ಮಾಡ್ತಿರುವಾಗ ನಾನು ಚೆನ್ನಾಗಿ ಮಾಡ್ತಾ ಇರ್ತೀನಾ? ನನಗೆ ಗೊತ್ತು ಜಾನು, ನೀವು ಎಕ್ಸಾಮನ್ನ ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಭವಿಷ್ಯ ಕೇಳ, ನಿಮಗೆ ಇಷ್ಟೊಂದು ಕಾನ್ಫಿಡೆನ್ಸ್ ಇದ್ಮೇಲೆ ದೇವ್ರ ಹತ್ರ ಏನು ಬೇಡ್ಕೊಳ್ಳೋದಿದೆ? ಅಯ್ಯೋ, ನಾವು ಬುದ್ಧಿವಂತ ಆದ ತಕ್ಷಣ ದೇವ್ರ ಆಶೀರ್ವಾದ ಇರಬಾರ್ದು ಅಂತನಾ? ದೇವ್ರ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಬೇಕು. ಹಾಗಂತ ಏನು ಓದಲೇ ಪಾಸ್ ಆಗಿಬಿಡ್ಬೇಕು ಅಂದರೆ ಅದೆಲ್ಲ ಆಗಲ್ಲ. ಪ್ರಯತ್ನ ಜೊತೆಗೆ ಆಶೀರ್ವಾದನೂ ಇರಬೇಕು. ದೇವ್ರ ವಿಷಯದಲ್ಲಿ ನಿಮ್ಮನ್ನಂತೂ ಸೋಲ್ಸೋಕ್ಕಾಗಲ್ಲ ಬಿಡಿ. ಈ ಕಲಿಯುಗದಲ್ಲಿ ಏನಾದರೂ ದೇವ್ರ ಪ್ರತ್ಯಕ್ಷ ಆದರೆ ನಿಮ್ಮ ನಗು ಮಾತ್ರ ನೋಡಿಯಿಂದ ಅವನನ್ನು ಇಲ್ಲೇ ಇರಿಸ್ಕೊಂಡ್ಬಿಡ್ತೀರಿ. ಅದೇ ಮತ್ತೆ, ದೇವರು ಹಾಗಂತ ಎಲ್ಲ ಕಡೆ ಇರೋಕ್ಕಾಗಲ್ಲ. ಹಾಗೆಲ್ಲ ಕಡೆ ಇರೋಕ್ಕಾಗಲ್ಲ ಅಂತಾನೆ ನನ್ನ ಜೊತೆ ಇರೋದಕ್ಕೆ ನಿಮ್ಮನ್ನು ಕೊಟ್ಟಿರೋದು. ನನ್ನ ಪಾಲ್ಗೆ ನೀವೇ ದೇವ್ರು. ಹೀಗೆ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರೆ ಕಾಲೇಜಿಗೆ ಲೇಟಾಗಿ ಹೋಗುತ್ತೆ. ಒಳ್ಳೆಯಲ್ವಾ? ಸರಿ ಸರಿ, ಎಲ್ಲ ರೆಡಿ ತಾನೆ? ಅನ್ಕೋಬಾರ್ದು. ಅದೇನಾದ್ರೂ ತಲೆಯಲ್ಲಿ ಕೂತು ಬಿಟ್ರೆ ಓದಿರೋದೆಲ್ಲ ಮರ್ತು ಹೋಗ್ಬಿಡುತ್ತೆ ಅಷ್ಟೇ. ಎಲ್ಲ ಗೊತ್ತಿದ್ರು ಗೊತ್ತಿಲ್ಲದ ಥರ ಇರಬೇಕು. ನನ್ನ ದೇವತೆನ ನಾನು ಏನೋ ಅಂದ್ಕೊಂಡಿದ್ದೆ, ಆದರೆ ನೀವು ತುಂಬ ಬುದ್ಧಿವಂತರು. ನಡಿ ನೀಟಾಗಿ. ದೇವ್ರೆ, ಇವತ್ತು ಜಾನ್ವಿಗೆ ಪರೀಕ್ಷೆ, ಅವಳು ಚೆನ್ನಾಗಿ ಬರೆಯೋ ಥರ ಆಶೀರ್ವಾದ ಮಾಡಪ್ಪ. ಏನಮ್ಮ ಇವತ್ತು ಬೆಳಗ್ಗೆ ದೇವ್ರಿಗೆ ದೀಪ ಹಚ್ತಿದ್ಯಾ? ದುಡ್ಡು ಹಿಡಿ ಬರೋ ಸುದ್ದಿ ಇದೆಯಾ ಹೇಗೆ? ರೀ, ಸದಾಶಿವಂಗ್ ಅದೇ ಧ್ಯಾನ ಅಂತ ಯಾವಾಗಲೂ ದುಡ್ಡಿಂದೇ ವಿಚಾರ ಏನ್ರಿ ನಿಮ್ಗೆ? ದುಡ್ಡಿದ್ರೆ ದುನಿಯಾ ಕಣೆ. ದುಡ್ಡಿಲ್ಲ ಅಂದ್ರೆ ಬೀದಿಲೋಗ ನಾಯಿ ಕೂಡ ಮಾತಾಡ್ಸಲ್ಲ. ಅದೇನಾಗಿ 2 ಬಿಸ್ಕೆಟ್ ಹಾಕು, ಆ ನಿಂದೇನೆ ಓಡಾಡ್ಕೊಂಡಿರುತ್ತೆ. ಆ ಬಿಸ್ಕೆಟ್ ಹಾಕಕ್ಕೂ ದುಡ್ಡು ಬೇಕು ತಾನೆ? ಬ್ರೋ, ನಾಯಿಗೆ ಬಿಸ್ಕೆಟ್ ಹಾಕಬೇಕು ಅಂದರೆ ದುಡ್ಡಿರಲೇಬೇಕು ಅಂತ ಏನಿಲ್ಲ, ಉಪಕಾರ ಮಾಡೋ ಮನ್ಸಿರಬೇಕು. ಸಾಕು ಸುಮ್ಮನಿರಪ್ಪ. ಬದುಕೋಗಿ ಗೊತ್ತಿಲ್ದಿರೋರೆಲ್ಲ ಭಗವದ್ಗೀತೆ ಪಾಠ ಮಾಡಕ್ಕೆ ಬಂದ್ಬಿಡ್ತಾರೆ. ಸಂತು, ಸಾಕ್ ಸುಮ್ನಿರು. ಯಾಕೆ ಅವನನ್ನ ಆಡ್ಕೋತೀಯ? ನೋಡ್ತಾ ಇರು, ಅವನು ಸ್ಟಾರ್ಟಪ್ ಮಾಡಿ ಒಂದಲ್ಲ ಒಂದಿನ ಎಲ್ರಿಗಿಂತ ಚೆನ್ನಾಗಿ ಬೆಳಿತಾನೆ. ಒಳ್ಳೆಯ ವಯಸ್ಸಲ್ಲೇ ಬೆಳೆದಿಲ್ಲ, ಈಗ ಬೆಳಿತಾನಂತೆ. ಲಕ್ಷ್ಮಿ, ವಿಷಯ ಏನು ಅಂತ ಹೇಳ್ಬಿಡು. ಇಲ್ಲ ಮತ್ತೊಂದ್ಸಲ ಫೋನ್ ಮಾಡ್ತೀನಿ. ಅತ್ತೆ, ನನಗೆ ವಿಷಯನೇ ಗೊತ್ತಿಲ್ಲ. ಗೊತ್ತಾಗಿದ್ದಿದ್ರೆ ನಾನು ಫೋನ್ ಮಾಡಿ ವಿಶ್ ಮಾಡ್ತಿದ್ದೆ. ಆ ಬಜಾರ್ ಇಲ್ಲಿ ಇದ್ದಾಗ ಎಕ್ಸಾಮ್ಸ್ ಬಂತು ಅಂದ್ರೆ ಸಾಕು, ಸಖತ್ ನರ್ವಸ್ ಆಗ್ಬಿಡೋಳು. ನಾನು ಅವಳನ್ನ ಸಮಾಧಾನ ಮಾಡಿ ಎಕ್ಸಾಮಿಗೆ ಕಳಿಸ್ಕೊಡ್ತಿದ್ದೆ. ಹರೀಶ, ಅದ್ರ ಬಗ್ಗೆ ನೀನೇನು ಚಿಂತೆ ಮಾಡ್ಬೇಡ. ಈ ಸಲ ಎಲ್ಲ ಜವಾಬ್ದಾರಿನೂ ನಮ್ಮ ಅಳಿಯಂದ್ರೆ ತಗೊಂಡಿದ್ದಾರೆ.
ಅಂದ್ಮೇಲೆ ನಮ್ ಜಾಹ್ನವಿ ಚೆನ್ನಾಗ್ ಓದ್ಕೊಂಡಿರ್ತಾಳೆ. ರೀ, ಇನ್ನೊಂದ್ ವಿಷಯ ಗೊತ್ತಾ? ಅವಳು ಪರೀಕ್ಷೆ ಮುಗಿಸ್ಕೊಂಡು ಇಲ್ಲಿಗೆ ಬರ್ತೀನಿ ಅಂತ ಹೇಳಿದಾಳೆ. ಹೌದಾ? ಹಾ, ಒಳ್ಳೇದಾಯ್ತು ಲಕ್ಷ್ಮಿ. ಹಬ್ಬಕ್ಕೆ ಹಿಂಗೆ ಬಂದು ಹಂಗೆ ಓದ್ಲು. ಬೇಜಾರಾಗ್ತಾ ಇತ್ತು. ಮದುವೆ ಆಗಿ ಹೋದ್ಮೇಲೆ ಜಾನು ಜೊತೆ ಸಮಾಧಾನದ ಕೂತ್ಕೊಂಡು ಮಾತಾಡೋಕ್ಕೂ ಆಗಿಲ್ಲ. ಈ ಸಲ ಬಂದರೆ ಆರಾಮಾಗಿ ಕೂತ್ಕೊಂಡು ಎಲ್ಲ ಮಾತಾಡ. ಒಬ್ಬರಲ್ಲಪ್ಪ, ನಾನು ಅವಳ ಹತ್ರ ಮಾತಾಡಬೇಕು, ನಾನು ಚೆನ್ನಾಗಿ ಗೋಳೆಕೋಬೇಕು ಅವಳನ್ನ. ಆಹಾ ಹರೀಶ, ಈಗ ಅದೆಲ್ಲ ನಡೆಯಲ್ಲಪ್ಪ. ಮೊದ್ಲಿನ ಥರನೇ ನೀನು ಜಾನುನ್ ಗೋಳು ಹೊಯ್ಕೊಳಕ್ ಹೋದ್ರೆ ಅವಳ ಗಂಡ ಸುಮ್ಮನೆ ಬಿಡಲ್ಲ, ನಿನ್ ಕಿವಿ ಹಿಂಡ್ತಾರೆ. ಪರವಾಗಿಲ್ಲ ಕಣ, ನೀನು ಆಗಾಗ ಕಾಮಿಡಿ ಪಂಚ್ ಕೊಡ್ತೀಯಾ? ಕಾಲಿಗೆ ಮೇಲೆತ್ತೆ, ಎತ್ತೆತ್ತಿ ಮೇಲೆತ್ತೆ, ಆಯ್ತಲ್ವಾ? ಇಲ್ಲಿ ಹೋಯ್ತದ? ಇಲ್ಲಿ 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 ಎತ್ತಿ ಕಲೆತ್ತೆ, ಮೆಲ್ಲಗೆ ಎತ್ತಿ. ಮೆಲ್ಲಗೆ ಕಲೆತ್ತೆ. ಇಲ್ಲ ಸ್ವಲ್ಪ ಸುಮ್ಮನೆ. ಈಗ ನೋಡಿ, ಬೇಡವಾ ಬೇಡವಾ? ಇಲ್ಲಿ ಕೈಲಿ ಮಡಚಿ ಮಡಚಿ ಮಡಚಿ. ಈಗ ಬನ್ನಿ ಬನ್ನಿ ಬನ್ನಿ. ಮೆಲ್ 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 ಮೆಲ್. ಏನಾಗಿದೆ ಡಾಕ್ಟರ್? ಇದು ಯಾಕೋ 15 ದಿವಸದಲ್ಲಿ ವಾಸಿ ಆಗೋ ಥರ ಕಾಣ್ತಾ ಇಲ್ಲ. ಡಾಕ್ಟರ್? ಹೌದಮ್ಮ, ಇವತ್ತಿನ ಕಂಡೀಷನ್ ನೋಡಿದ್ರೆ ಹಾಗೆ ಕಾಣುತ್ತೆ. ಇನ್ನೂ 2 ತಿಂಗಳು ಟ್ರೀಟ್ಮೆಂಟ್ ಕೊಡಲೇಬೇಕಾಗುತ್ತೆ. 2 ತಿಂಗಳ? ಯಾಕಮ್ಮ ಅಂತೀರಾ? ಇದೇನು ಸಾಮಾನ್ಯ ಆಗಿರೋ ಇಂಜುರಿ ಅಂತ ತಿಳ್ಕೊಂಡ್ರಾ? ನೋಡಿ, ನಾನು ಅವತ್ತು ಬರ್ಕೊಟ್ನಲ್ಲ ಮೆಡಿಸಿನ್ಸ್ ಎಲ್ಲ, ಅದೇ ಮೆಡಿಸಿನ್ನ ಕಂಟಿನ್ಯೂ ಮಾಡಿ. ಸರಿ ಡಾಕ್ಟ್ರೆ, ಬರ್ತೀವಿ. ಆಗ್ಲಮ್ಮ. ಅಯ್ಯಪ್ಪ, ಏನು ಮೇಡಮ್ ಅವ್ರೆ ಇದು? ಇನ್ನು 2 ತಿಂಗಳು ನಾನು ಕುಣ್ಕಂದೇ ನಡಿಬೇಕೆ? ನೋಡಿದವರೆಲ್ಲ ನನ್ನ ಏನು ಅನ್ಕೊಂಡಾರೋ ಏನೋ. ಮುಂದೆ ನನ್ನ ಮದುವೆ ಯಾರಾದರೂ ನೀವು ಆಗ್ತೀರಾ ಅಂತ ಗೊತ್ತು ಬಿಡಿ. ಏನು? ಏನಿಲ್ಲ ಮೇಡಮ್ ಅವರೇ, ಅದು ಊರಲ್ಲೆಲ್ಲ ನನ್ನ ತುಂಟ ತುಂಟ ಅಂತ ಕರೆಯೋರು. ಇನ್ನು ಮುಂದೆ ಕುಂಟ ಕುಂಟ ಅಂತ ಕರೆದ್ರೆ ಅದನ್ನು ಕೇಳಿಸ್ಕೊಂಡು ಹೆಂಗೆ ಬದುಕೋದು ಮೇಡಮ್ ಅವರೇ? ಅದಕ್ಕೆ ದೊಡ್ಡವ್ರು ಹೇಳೋದು, ಆ ಥರದ ಕೈಗಳಿಗೆ ಬುದ್ಧಿ ಕೊಡಬಾರ್ದು ಅಂತ. ಈಗ ನೋಡಿ ಹೆಂಗಾಯ್ತು ಅಂತ. ಅದರಲ್ಲೂ ಬೇರೆ ಯಾವುದಾದ್ರು ಒಳ್ಳೆ ಡಾಕ್ಟ್ರು ತೋರಿಸುಮ ಅಂದರೆ ಈ ಊರಲ್ಲಿರೋ ಎಲ್ಲ ಡಾಕ್ಟ್ರುಗಳು ನಮ್ಮ ಅಪ್ಪಾಜಿಗೆ ಗೊತ್ತಿರೋರೇ. ಎಲ್ಲಿ ವಿಚಾರನ ನಮ್ಮ ಮನೆಗೆ ಮುಟ್ಟಿಸ್ಬಿಡ್ತಾರೆ ಅನ್ನೋ ಭಯ. ಸುಮ್ಮನೆ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಈಗ ತಾನೇ ಡಾಕ್ಟ್ರ್ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದಾರಲ್ವಾ? ಅವ್ರು ಕೊಡೋ ಮಾತ್ರೆನ ತಗೊಂಡು ರೆಸ್ಟ್ ತಗೊಳ್ಳಿ. ಮಾತ್ರೆ ಇಂಜೆಕ್ಷನ್ ಅಂತ ಹೇಳಿದ ತಕ್ಷಣ ಅಷ್ಟು ದೂರ ಓಡೋಗ್ತೀರಾ. ಹೇಗೆ ವಾಸಿ ಆಗುತ್ತೆ ಗಾಯ ಹೇಳಿ? ಮೇಡಮ್ ಅವರೇ, ಅವ್ರು ಕೊಡೋ ಮಾತ್ರೆಗಳನ್ನ ತಗೊಂಡ್ರೆ ನಿಜವಾಗ್ಲೂ ಕೆಲಸ ಮಾಡೋದಾ? ನೀವು ಸರಿ ಹೋಗ್ತೀರಾ. ಈಗ ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ಸರಿ ಮೇಡಮ್ ಅವರೇ, ನಾನು ಬರ್ತೀನಿ. ಹುಷಾರಾಗಿ ಮನೆಗೆ ಹೋಗಿ. ನಾನೇ ಬಿಡ್ಲಾ? ಬೇಡ, ನೀವು ಹೋಗಿ. ಛೇ, ಇದೆಲ್ಲ ನನ್ನಿಂದಾನೇ ಆಗಿದೆ. ನಾನೇ ದುಡುಕ್ಬಿಟ್ಟೆ ಅನ್ಸುತ್ತೆ. ನಾಗರಾಜ್, ಇದು ಸಿಂಚನ ಅವ್ರ ಫೈಲು. ಇವ್ರ ತಂದೆಯವರು ನನಗೆ ಭಾಳ ಬೇಕಾದವರು. ಈ ಫೈಲ್ನ ಆದಷ್ಟು ಬೇಗ ಪುಟಪ್ ಮಾಡಿ. ಓಕೆ ಸರ್, ಆಗ್ಬೋದು ಸರ್. ಹಲೋ ಅಂಕಲ್. ಸಿಂಚನ, ನೀನು ಲೋನ್ಗೆ ಅಪ್ಲೈ ಮಾಡಿದ್ದಲ್ಲಮ್ಮ, ಅದು ಏನ್ ಬೇಬಿ ಇಷ್ಟೊಂದು ಖುಷಿಯಾಗಿದೆ ಇವತ್ತು? ನನ್ನ ಖುಷಿಗೆ ಏನ್ ಕಾರಣ ಅಂತ ನೀನೇ ಗೆಸ್ ಮಾಡು.
ಅದೇ ನಿಮ್ಮಪ್ಪ ಎಲೆಕ್ಷನ್ ಗೆದ್ದಿರ್ತಾರೆ. ಎಲೆಕ್ಷನ್ ಇನ್ನೂ ಅನೌನ್ಸೇ ಆಗಿಲ್ಲ. ಕಂಗ್ರ್ಯಾಚುಲೇಷನ್ಸ್, ಪ್ರಮೋಷನ್ ಆಯ್ತು ಅನ್ಸುತ್ತೆ. ಹೇ, ನಮ್ ಬಿಸ್ನೆಸ್ ಸ್ಟಾರ್ಟ್ಅಪ್ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ. ಸಾಕು, ಇಷ್ಟು ದಿನ ನಮ್ಗಾಗಿದ್ದೆಲ್ಲ ಸಾಕು. ನಮ್ ಲೋನ್ ಸ್ಯಾಂಕ್ಷನ್ ಆಗಿದೆ. ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದ್ರ ರಿಕ್ವೈರ್ಮೆಂಟ್ಸ್ ಬಗ್ಗೆ ಎಲ್ಲ ಯೋಚನೆ ಮಾಡು. ನಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಬೇಬಿ ಇದು. ಇನ್ಮೇಲೆಲ್ಲ ಒಳ್ಳೇದೇ ಆಗುತ್ತೆ. ಥ್ಯಾಂಕ್ ಯು. ನನ್ನ ಜೀವನದಲ್ಲಿ ಏನಾದರೂ ಒಳ್ಳೇದು ನಡೀತಾ ಇದೆ ಅಂದರೆ ಅದಕ್ಕೆ ನೀನೇ ಕಾರಣ ಬೇಬಿ. ಥ್ಯಾಂಕ್ ಯು ಸೊ ಮಚ್. ಸರಿ, ನಾನು ಬ್ರೋಕರಿಗೆ ಫೋನ್ ಮಾಡಿ ಜಾಗ ನೋಡೋಕೆ ಹೇಳ್ತೀನಿ. ಇಬ್ರು ಹೋಗಿ ನೋಡ್ಕೊಂಬಂದ್ಬಿಡೋಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಐ ಲವ್ ಯು. Love you too. ಮತ್ತೆ ಕಾಲೇಜಿಗೆ ವಾಪಸ್ ಬಂದಿದ್ದೀರಿ, ಖುಷಿ ಆಗ್ತಿರ್ಬೇಕಲ್ಲ? ಮತ್ತೆ ಖುಷಿ ಆಗದೆ ಇರುತ್ತಾ? ಮದ್ವೆ ಆದ್ಮೇಲೆ ಒಂದು ಫ್ರೆಂಡ್ ಜೊತೆನೂ ಮಾತಾಡಿಲ್ಲ, ಮೀಟ್ ಮಾಡಿಲ್ಲ. ಇವತ್ತು ಎಲ್ರು ಸಿಗ್ತಾರೆ, ಎಲ್ರ ಜೊತೆ ಮಾತಾಡ್ಬೋದು. ಫ್ರೆಂಡ್ಸು ಇವತ್ತಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಆದರೆ ಎಕ್ಸಾಮ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹಂತ ಅಲ್ವಾ? ಇದ್ರಲ್ಲಿ ನಾವು ಪಾಸ್ ಆಗದೆ ಹೋದರೆ ಲೈಫಲ್ಲಿ ಸಾಧನೆ ಮಾಡೋದು ಕಷ್ಟ. ಸೊ ಹಾಗಂತ ನೀವು ಟೆನ್ಷನ್ ಮಾಡ್ಕೋಬೇಡಿ. ಆರಾಮಾಗಿ ಮನಸ್ಸಲ್ಲಿ ಏನಿದೆ ಅದನ್ನೆಲ್ಲ ಹೊರಗೆ ಹಾಕ್ಬಿಡಿ. ಕಾಮ್ ಆ್ಯಂಡ್ ಪೀಸ್ಫುಲ್ ಮೈಂಡಿಂದ ಎಕ್ಸಾಮ್ ಬರೀರಿ. ಸರಿ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ಸ್ ರೀ. ಫೋನ್ ಕೊಡ್ತೀನಿ. ಅರೆ ಜಾನ್ವಿ ಅವರೇ, ಅಮ್ಮ ಕಾಲ್ ಮಾಡಿದಾರ. ಹಲೋ ಅಮ್ಮ. ಎಲ್ಲಿದೆಯ ಮಗಳೇ? ಕಾಲೇಜ್ ಹತ್ರನೇ ಇದ್ದೀನಿ ಅಮ್ಮ. ಒಳ್ಳೇದಾಗ್ಲಿ ಮಗಳೇ. ಯಾವ ಯೋಚನೆನೂ ತಲೆಗೆ ಹಾಕೊಳ್ದೆ ಪರೀಕ್ಷೆನ ಚೆನ್ನಾಗಿ ಬರಿ. ಅಮ್ಮ, ನೀನು ಮತ್ತೆ ನಮ್ಮ ಮನೆಯವರು ಒಂದೇ ತರ. ಇವಾಗಷ್ಟೇ ಅವರು ಅದನ್ನೇ ಹೇಳಿದ್ರು. ನೀನ್ ನೋಡಿದ್ರೆ ಅದನ್ನೇ ಹೇಳ್ತಿದ್ಯಾ. ಇದ್ರಲ್ಲೇ ಗೊತ್ತಾಗತ್ತೆ ಅಳಿಯಂದರ್ಗೂ ತಾಯಿ ಮನ್ಸು ಅಂತ. ನಿನಗೆ ತಡ ಆಗತ್ತೆ. ಪರೀಕ್ಷೆ ಮುಗಿಸ್ಕೊಂಡು ನೀನು ಅಳಿಯಂದ್ರು ಮನೆಗೆ ಬರ್ತೀರಾ ಅಲ್ವಾ? ಹಾಮ್ಮ, ಬರ್ತೀವಿ. ಆಯ್ತು ಮಗಳೇ, ಇನ್ನೊಂದ್ಸಲ ಹೇಳ್ತಿದ್ದೀನಿ, ಪರೀಕ್ಷೆನ ಚೆನ್ನಾಗಿ ಬರಿ. ಸರಿಮಾ. ಒನ್ಸ್ ಮೋರ್ ಆಲ್ ದ ವೇ. ಜಾನು, ಫೋನ್ ಮಾಡೋದಕ್ಕೆ ಗಂಡ ಹೆಂಡತಿಗೆ ಪಾಪ ಡಿಸ್ಟರ್ಬ್ ಆಗುತ್ತೆ ಅಂತ ಫೋನ್ ಮಾಡ್ಲಿಲ್ಲ ಕಣೆ. ಹಾಗೆಲ್ಲ ಏನಿಲ್ಲ. ಜಾನು, ಎಕ್ಸಾಮಿಗೆ ಪ್ರಿಪೇರ್ ಆಗಕ್ಕೆ ನಿಮ್ಮ ಯಜಮಾನ್ರು ಬಿಟ್ರಾ? ಅವ್ರಿಗೆ ನಾನು ಓದಿನ ಬಗ್ಗೆ ತುಂಬಾ ಕೇರ್ ಇದೆ ಕಣೆ. ಗೊತ್ತಾಗ್ತಿದೆ ಜಾನು, ನಿಮ್ಮ ಖುಷಿಯಲ್ಲೇ ನಿಮ್ಮ ಯಜಮಾನ್ರು ನಿನ್ನ ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ದಾರೆ ಅಂತ. ಅದೆಲ್ಲ ಇರ್ಲಿ, ಆ ಗೂಬೆಯಲ್ಲಿ ಕಾಣಿಸ್ತಿಲ್ಲ. ಇವತ್ತು ಎಕ್ಸಾಮಿಗೆ ಬಂದಿದ್ದಾನೋ ಇಲ್ವೋ? ಇಲ್ಲ ಜಾನು, ಅವ್ನು ನಮ್ಮ ಕಣ್ಗೆ ಕಾಣಿಸ್ತಿಲ್ಲ. ಅದ್ ಯಾವಾಗ ನಿನ್ ಮದ್ವೆ ಸೆಟ್ ಆಯ್ತೋ ಅವತ್ತಿಂದ ಅವನಿಗೆ ಕಾಲೇಜ್ ಕಡೆ ತಲೆನೇ ಹಾಕೋದನ್ನ ಬಿಟ್ಬಿಟ್ಟಿದ್ದಾನೆ. ಅದ್ ಏನಾಯ್ತೋ ಏನೋ. ನಾನು ಅದೇ ಅನ್ಕೋತಾ ಇದ್ದೀನಿ. ನನ್ ಮದ್ವೆಗೂ ಬರ್ದೇ ಇರೋಂಥದ್ದು ಏನ್ ಗನಂದಾರಿ ಕೆಲ್ಸ ಆಯ್ತು ಅವ್ನ್ಗೆ. ಇವತ್ ಬರ್ತಾನಲ್ಲ, ಸಿಗ್ಲಿ, ಮಾಡ್ತೀನಿ ಅವ್ನ್ಗೆ. ಹಾಯ್ ಜಾನು. ಏ ಹಾಯ್. ಹ್ಯಾಪಿ ಮ್ಯಾರೇಜ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಎಕ್ಸಾಮ್ಗೆಲ್ಲ ಫುಲ್ ಪ್ರಿಪೇರಾ? ಎಸ್, ಫುಲ್ ಪ್ರಿಪೇರ್. ನೀ ಪ್ರಿಪೇರ್ಡಾ? ಇದ್ಯಾರು ಇವನು? ನನ್ನ ಚಿನ್ನು ಮರಿ ಹತ್ರ ಅಷ್ಟು
ಅಲ್ಲಿ ನೋಡಿ ಜಾನ್ವಿ ಬಂದಿದ್ದಾಳೆ. ಹಾಗಾದ್ರೆ ನಮ್ಮ ದೇವದಾಸನ ಬಂದಿರಬೇಕು. ಅವನ್ನೆಲ್ಲಾದ್ರೂ ನೋಡಿದ್ಯಾನೋ ನೀನು? ಇಲ್ಲ ಮಗ, ಬಂದಿಲ್ಲ. ಅವನೇನಾದ್ರೂ ಕಾಲೇಜಿಗೆ ಬಂದಿದ್ರೆ ನಮಗೆ ಸಿಗದೆ ಇರ್ತಾ ಇದ್ನ ಹೇಳು ಅಲ್ವಾ? ಅವ್ನು ಬರ್ಬೇಕಿತ್ತು ಕಣ. ಇಲ್ಲಿ ಬಂದು ಜಾನುನ್ ಮಾತಾಡ್ಸಿದ್ರೆ ಇಲ್ಲಿನ ಪರಿಸ್ಥಿತಿ ಗೊತ್ತಾಗಿ ಅವಾಗಾದ್ರೂ ನನಗೆ ಅರ್ಥ ಆಗಿರೋದು. ಈ ಜಾನು ಇನ್ನು ಅವ್ನ ಕೈಗೆ ಸಿಗಲ್ಲ ಅಂತ. ಮಗ, ಮೊದಲು ಅವನಿಗೆ ಫೋನ್ ಮಾಡಿ ಕೇಳಿ ಎಲ್ಲಿದ್ದಾನೆ ಅಂತ. ಎಕ್ಸಾಮ್ ಬೇರೆ ಸ್ಟಾರ್ಟ್ ಆಗ್ತಿದೆ ಕಣೋ, ಲೇಟ್ ಆಗುತ್ತೆ. ಸರಿ, ಮಾಡ್ತೀನಿ ಇದು. ಅಮ್ಮ ಫೋನ್ ಬಂತು ನೋಡಿ. ಕೊಡಮ್ಮ. ಆಂಟಿ ನೀವಾ? ವಿಶ್ವ ಎಲ್ಲಿದ್ದಾನೆ ಆಂಟಿ? ಏನ್ ವಿಷಯ ಅಂತ ಹೇಳಿದ್ರೆ ನಾನು ಅವ್ನಿಗೆ ಹೇಳ್ತೀನಿ. ಆಂಟಿ ಅದು ಇವತ್ತು ಎಕ್ಸಾಮ್ ಇದೆ, ಎಲ್ರಿಗಿಂತ ಅವ್ನು ಮುಂಚೆ ಬರ್ತಿದ್ದವನು. ಇವತ್ತು ಇಷ್ಟೊತ್ತಾದ್ರೂ ಕಾಲೇಜಿಗೆ ಬಂದಿಲ್ಲ. ಇನ್ನೇನು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ, ಅದಕ್ಕೆ ಫೋನ್ ಮಾಡಿದೆ ಆಂಟಿ ವಿಚಾರಿಸೋಣ ಅಂತ. ಇಲ್ಲಪ್ಪ, ಅವ್ನು ಎಕ್ಸಾಮಿಗೆ ಬರಲ್ಲ. ಆಂಟಿ ಯಾಕಂಟಿ ಹೀಗೆ ಹೇಳ್ತಿದ್ದೀರಾ? ಆಂಟಿ ನಮ್ಮ ಕಾಲೇಜ್ಗೆ ಟಾಪರ್ ಆಂಟಿ ಅವನು. ಎಕ್ಸಾಮ್ ಸಮಯದಲ್ಲಿ ಅವ್ನು ಬರಲ್ಲ ಅಂತ ಹೇಳ್ತಾ ಇದೀರಲ್ಲ ಆಂಟಿ, ಅಂಥದ್ದು ಏನಾಯ್ತು ಇವಾಗ? ಅದೆಲ್ಲ ಹೇಳಕ್ಕಾಗಲ್ಲಪ್ಪ. ಅವ್ನು ಎಕ್ಸಾಮಿಗೆ ಬರಲ್ಲ ಅಷ್ಟೇ. ಆಂಟಿ ಪ್ಲೀಸ್ ಆಂಟಿ, ಹೀಗೆಲ್ಲ ಹೇಳ್ಬೇಡಿ ಆಂಟಿ. ಇದು 1 ವರ್ಷ ಆಂಟಿ, ಇದು ಮುಗಿಸಿದ್ರೆ ಅವ್ನು ಡಿಗ್ರಿನೇ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಹೇಳಿದ್ನೆಲ್ಲ ಅವ್ನು ಬರೋದಿಲ್ಲ ಅಂತ. ಈಗ ಫೋನ್ ಇಡು. ಆಂಟಿ ಹಂಗಲ್ಲ ಆಂಟಿ. ಮಗ, ಯಾಕೋ ಏನಾಯ್ತು? ಅವ್ನು ಎಕ್ಸಾಮ್ ಬರೆಯಕ್ ಬರಲ್ಲ ಅಂತ ಹೇಳ್ತಿದಾರೆ ಕಣೋ. ಅಂಥದ್ದು ಏನಾಯ್ತು ಇವಾಗ? ಓದೋದ್ರ ಮೇಲೆ ಎಷ್ಟು ಕನಸು ಕಟ್ಕೊಂಡಿದ್ಯಲ್ಲೋ. ಈ ಸಲ ಎಕ್ಸಾಮ್ ಬರೆದು ಫಾರಿನ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದೆ. ಹೀಗೆ ಮಲಗಿಬಿಟ್ಟಿದ್ದಿಲ್ಲ ಕಂದ. ಎದ್ದೇಳು, ಎಕ್ಸಾಮ್ಗೆ ಹೋಗೋ. ಎದ್ದೇಳು ಕಂದ, ಎದ್ದೇಳು. ವಿಶ್ವ, ಎದ್ದೇಳು. ಇವತ್ತಿನ ಈ ಸ್ಥಿತಿಗೆ ನಿಮ್ಮ ಅಪ್ಪನ ಕೋಪ, ಹಠ ಒಂದು ಕಾರಣ ಆದರೆ ನಾನು ಒಂದು ಕಾರಣ ಕಣೋ. ನೀನು ಹೀಗಾಗಿದೆ ಅಂತ ಮುಂಚೆನೇ ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ಟಿದ್ರೆ ನಿನಗೆ ಈ ಥರ ಆಗ್ತಿರ್ಲಿಲ್ಲ. ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗಿ ಈ ಪರಿಸ್ಥಿತಿಗೆ ತಂದ್ಬಿಟ್ಟೆ. ನನಗೆ ಕ್ಷಮಿಸ್ಬಿಡಪ್ಪ, ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ಮಗನೆ. ಅಮ್ಮನ ಕ್ಷಮಿಸ್ಬಿಡು. ಮಾ ಅದಕ್ಕೆ ಬನ್ನಿ. ಯಾಕೋ? ಬನ್ನಿ ಹೇಳ್ತೀನಿ. ಅಮ್ಮ ಆಶೀರ್ವಾದ ಮಾಡಿ. ಚೆನ್ನಾಗಿರಪ್ಪ. ಅದಕ್ಕೆ ಆಶೀರ್ವಾದ ಮಾಡಿ. ಇರ್ಲಿ ಬಿಡಪ್ಪ. ಅಮ್ಮ, ನಾನು ಕೆಲಸ ಮಾಡ್ತಿಲ್ಲ, ದುಡಿತಿಲ್ಲ ಅಂತ ಎಲ್ಲರೂ ಹೇಳೋರು, ನನ್ನನ್ನು ಕೀಳಾಗಿ ನೋಡೋರು. ಆದರೆ ನೀನು ಒಂದು ಮಾತು ಆಡ್ತಿರ್ಲಿಲ್ಲ. ಬದಲಾಗಿ ನೀನು ಚೆನ್ನಾಗಿರ್ತೀಯ, ನೀನು ಎಲ್ಲರ ಥರ ಬದುಕ್ತೀಯ, ದೇವ್ರು ನಿಂಗೆ ಒಳ್ಳೇದು ಮಾಡೇ ಮಾಡ್ತಾನೆ ಅಂತ ಹೇಳ್ತಾ ಇದ್ದೆ. ಆ ದಿನ ಬಂದೇ ಬಿಡ್ತಮ್ಮ. ನೀನು ಆಸೆ ಪಟ್ಟು ಹಾಗೆ ನಡೀತಾ ಇದೆ. ಏನ್ ಹೇಳ್ತಿದ್ಯಪ್ಪ? ನನ್ಗೇನು ಅರ್ಥ ಆಗ್ತಿಲ್ಲ. ಅತ್ತೆ, ಗಾಬರಿ ಆಗುವಂಥ ವಿಷಯ ಏನೂ ಇಲ್ಲ. ಹರಿ, ಅಮ್ಮ, ಬಿಸ್ನೆಸ್ಗೆ ಅಂತ ಲೋನ್ ಅಪ್ಲೈ ಮಾಡಕ್ಕೆ ಹೋಗಿದ್ವಲ್ಲ, ಲೋನ್ ಸ್ಯಾಂಕ್ಷನ್ ಆಗಿದೆಯಮ್ಮ. ಹರೀಶ, ನಿನ್ ಮಾತು ಕೇಳಿ ನನ್ಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ? ಈ ವಿಷಯ ನಿಮ್ಮ ಅಪ್ಪಂಗೆ ಗೊತ್ತಾದ್ರೆ ಅವ್ರು ಇನ್ನೂ ಸಂತೋಷ ಪಡ್ತಾರೆ. ಅಪ್ಪನ್ಗೆ ಹೇಳ್ದ್ಯಾ? ಇಲ್ಲಮ್ಮ, ಸ್ಯಾಂಕ್ಷನ್ ಆಗಿದೆ ಅಂತ ಬ್ಯಾಂಕಿಂದ ಈಗ ತಾನೇ ಕಾಲ್ ಬಂದಿತ್ತು.
ನಿಮ್ಗಳಿಗೆ ಹೇಳಿ ಆಶೀರ್ವಾದ ತಗೊಂಡು ಅಪ್ಪ ಸಂಜೆ ಬಂದ ಮೇಲೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಆಯ್ತಪ್ಪ. ವೀಣಾ, ಸಕ್ಕರೆ ತಗೊಂಡ್ ಬಾಮ್ಮ. ಹರೀಶ, ನನ್ನ ಮಗ ಎಲ್ರ ಥರ ಬದುಕಬೇಕು, ಅವನಿಗೂ ಒಂದು ಭವಿಷ್ಯ ಸಿಗಬೇಕು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೆ. ಅದನ್ನ ನೆರವೇರಿಸ್ಕೊಟ್ಟ. ಅತ್ತೆ ತಗೋಪ್ಪ. ಲಕ್ಷ್ಮೀ ನಿವಾಸ ಲಕ್ಷ್ಮೀ ನಿವಾಸ. ಅತ್ತೆ, ಇಷ್ಟು ದಿನ ಹರಿ ಬಗ್ಗೆ ಎಲ್ರಿಗೂ ಒಂದು ಭಾವನೆ ಇತ್ತು. ಆ ಭಾವನೆ ಇನ್ನು ಮುಂದೆ ಎಲ್ರಿಗೂ ಬದಲಾಗತ್ತೆ. ಹರಿನ ಒಂದು ಒಳ್ಳೆ ಬಿಸ್ನೆಸ್ ಮೆನ್ ಆಗಿ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಖಂಡಿತ ಅದಾಗತ್ತಮ್ಮ. ಹರೀಶ, ಅಂತೂ ಹೆಂಡತಿ ದುಡ್ಮೇಲೆ ಬದುಕ್ತಾನೆ, ಹೆಂಡತಿ ಕೆಲಸ ಮಾಡ್ಕೊಂಡಿರ್ತಾನೆ ಅನ್ನೋ ಹಣೆಪಟ್ಟಿಯಿಂದ ಆಚೆ ಬರ್ತಿದ್ಯಾ. ನೀನು ಮಾಡೋ ವ್ಯವಹಾರದಲ್ಲಿ ನಿಂಗೆ ಯಶಸ್ಸು ಸಿಗಲಿ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅದಕ್ಕೆ. ಹರೀಶ, ದೇವರು ಒಳ್ಳೆಯವ್ರಿಗೆ ಯಾವತ್ತೂ ಕೈ ಬಿಡಲ್ಲ ಅಂತ ನಿನ್ ಮೂಲಕ ತೋರಿಸ್ತಿದ್ದಾನಪ್ಪ. ನೀನ್ ಮಾಡೋ ಕೆಲಸನ ಶ್ರದ್ಧೆಯಿಂದ ಮಾಡು, ಖಂಡಿತ ಫಲ ಸಿಗತ್ತೆ. ಅಮ್ಮ, ನಿನ್ನ ಆಶೀರ್ವಾದ ಇದೆಯಲ್ಲ ಅಷ್ಟು ಸಾಕು. ನೋಡ್ತಾ ಇರು, ಎಲ್ಲರ ಮುಂದೆ ತಲೆ ಎತ್ತಿ ಹೇಗೆ ಬೆಳಿತೀನಿ ಅಂತ. ಖಂಡಿತ ಬೆಳಿತೀಯ, ನೋಡ್ತಾ ಇರೋ.